ಇಡೀ ದೇಶಾದ್ಯಂತ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತಹ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ತಾಪುರ ಚದುರಂಗದ ಆಟದಲ್ಲಿ ಯಾರ ಮೈಲುಗೈಯಲ್ಲೂ ಹಾಗಾದ್ರೆ ಯಾರ ಮೇಲುಗೈ ಈಗ ಚಿತ್ತಾಪುರ ಚದುರಂಗ ಆಟದಲ್ಲಿ ಯಾರ ಮೇಲುಗೈ? ಹಾಗಾದ್ರೆ ಪ್ರಿಯಾಂಕಾ ತವರೂರಲ್ಲೇ ಮೊಳಗುತ್ತಾ ಕೇಸರಿ ಕಹಳೆ. ಪ್ರಿಯಾಂಕಾ ಅವರ ತವರೂರಲ್ಲೇ ಮೊಳಗುತ್ತಾ ಹಾಗಾದ್ರೆ ಕೇಸರಿ ಕಹಳೆ. ಹೈಕೋರ್ಟ್ ಆದೇಶದ ಮೇಲೆ ನಿಂತಿದೆ ಎಲ್ಲರ ಭವಿಷ್ಯ. ಈಗ ಕ್ರೈಸ್ತ ಸಮುದಾಯದಿಂದಲೂ ಕೂಡ ಅರ್ಜಿ ಯಾರಿಗೆ ಅನುಮತಿ? ಹಾಗಾದ್ರೆ ಆರ್ಎಸ್ಎಸ್ ಫಂಡಿಂಗ್ ಮೇಲೆ ಅನುಮಾನ ಬಂದಿದ್ಯಾಕೆ? ಕುತೂಹಲ ಕೆರಳಿಸ್ತಾ ಇದೆ ಚಿತ್ತಾಪುರದ ಚದುರಂಗದ ಆಟ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಆರ್ಎಸ್ಎಸ್ ಈ ದಂಗಲ್ ಇದೆಯಲ್ಲ, ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಯಾರನ್ನ ಭವಿಷ್ಯ ನಿರ್ಧಾರ ಆಗುತ್ತೋ, ಯಾರ ಅರ್ಜಿ ಇದೀಗ ಹೊರಗೆ ಬರುತ್ತೋ ಅನ್ನುವಂಥ ಲೆಕ್ಕಾಚಾರ. ಎಲ್ಲರೂ ಕೂಡ ಹೈಕೋರ್ಟ್ನ ತೀರ್ಪಿನತ್ತ ಎಲ್ಲರ ಚಿತ್ತ ಒಂದು ಕಡೆ ಅಡಗೋಗ್ಬಿಟ್ಟಿದೆ. ಸ್ವಾಮಿ ಏನಾಗುತ್ತೆ ಹಾಗಾದ್ರೆ? ಇವತ್ತು 2:30 ಗಂಟೆಗೆ ಒಂದು ಕಡೆ ಭವಿಷ್ಯ ನಿರ್ಧಾರ ಆಗುತ್ತೆ. ನವೆಂಬರ್ 2ನೇ ತಾರೀಕು ನಮಗೆ ಬೇಕೇ ಬೇಕು, ನಾವು ಪಥಸಂಚಲನವನ್ನ ಮಾಡೇ ಮಾಡ್ತೀವಿ ಅಂತ ಆರ್ಎಸ್ಎಸ್ ನಾಯಕರು ಒಂದು ಕಡೆ ಕಹಳೆಯನ್ನು ಊದ್ಬಿಟ್ಟಿದ್ದಾರೆ. ನಾವು ಊದ್ತೀವಿ, ನಾವು ಆರ್ಎಸ್ಎಸ್ನ ಗತ್ತು, ಆರ್ಎಸ್ಎಸ್ನ ಪಥ ಸಂಚಾಲಕರಲ್ಲಿ ಎಷ್ಟು ತಾಕತ್ತಿದೆ ಅನ್ನುವಂಥದ್ದು ಪ್ರಿಯಾಂಕ್ ಅವರ ಕ್ಷೇತ್ರದಲ್ಲೇ ನಾವು ತೋರಿಸ್ತೀವಿ ಅಂತ ನಾಯಕರು ಇದೀಗ ಕಹಳೆಯನ್ನು ಊದಿದ್ದಾರೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ ಇವತ್ತು? ಈಗ ಒಂದು ಕಡೆ ಆರ್ಎಸ್ಎಸ್ ಫಂಡಿಂಗ್ ಮೇಲೆ ಒಂದಿಷ್ಟು ಅನುಮಾನ ಒಂದು ಕಡೆ ವ್ಯಕ್ತವಾಗ್ತಾ ಇರುವಂಥದ್ದು, ಮತ್ತೊಂದು ಕಡೆ 100 ವರ್ಷಗಳ ಸಂಭ್ರಮದಲ್ಲಿ ಇರುವಂತ ಈ ಸಂಘಟನೆ ಯಾಕೆ ಅಧಿಕೃತವಾಗಿ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅನ್ನುವಂತ ಒಂದಿಷ್ಟು ಪ್ರಶ್ನೆ. ಅದರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪ್ರಶ್ನೆ ಕೊಡುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಒಂದು ಕಡೆ 100 ಪ್ರಶ್ನೆಗಳನ್ನ ಬಿಜೆಪಿ ನಾಯಕರು ಮಾಡಿರುವಂಥದ್ದು. ನೀವು ಮಾಡ್ತಾ ಇರುವಂತ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಎಲ್ಲಿಂದ ಫಂಡಿಂಗ್ ಬರುತ್ತೆ? ಹಾಗಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಾರ್ಯಕರ್ತರನ್ನ ಒಗ್ಗೂಡಿಸ್ತೀರಾ, ಸಾಕಷ್ಟು ಜನರನ್ನ ಒಗ್ಗೂಡಿಸ್ತೀರಾ, ಆದರೂ ಕೂಡ ನೀವು ಫಂಡಿಂಗ್ ಹೆಂಗ್ ಬರುತ್ತೆ? ನಿಮಗೂ ಕೂಡ ಹಿಂಗ್ ಬರುತ್ತೆ, ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಬರುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಫಂಡಿಂಗ್ ಬರುತ್ತೆ? ಇವೆಲ್ಲವೂ ಪ್ರಶ್ನೆಗಳು ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇದೀಗ 7 ಅರ್ಜಿಗಳು ರೀ. ಮೊದಲನೇದಾಗಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು DC ಕಚೇರಿಯಲ್ಲಿ. ನಾವು ನೋಡಿ ನವೆಂಬರ್ 2ಕ್ಕೆ ಹೆಂಗಾದರೂ ಮಾಡಿ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ ಅಂತ. ಅದು ಹೈಕೋರ್ಟ್ ಮೆಟ್ಲು ಕೂಡ ಹೋಗ್ಬಿಡ್ತು. ಯಾವಾಗ ಹೈಕೋರ್ಟ್ ಮೆಟ್ಲು ಇರ್ತು ಆ ಸಂದರ್ಭದಲ್ಲಿ ಮತ್ತೆ ಅದೇ 2ನೇ ತಾರೀಕು ನಮಗೂ ಕೂಡ ಬೇಕು ಅಂತ ಭೀಮ್ ಆರ್ಮಿ ಅವರು ಕೊಟ್ಟರು. ಅದಾದ ನಂತರ ಈಗ STಗೆ ಒಂದು ಕಡೆ ಕುರುಬ ಸಮುದಾಯ ಕೂಡ ಒಂದು ಕಡೆ ಕೊಟ್ಟಿದೆ. ಸಾಕಷ್ಟು ಸಂಘಟನೆಗಳು, ಸರಿಸುಮಾರು ಈಗ 7 ಸಂಘಟನೆಗಳು, ಸಂಘ ಸಂಸ್ಥೆಗಳು ಕೊಟ್ಟಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ? ಚಿತ್ತಾಪುರದತ್ತ ಚದುರಂಗ ಆಟದಲ್ಲಿ ನಡೀತಾ ಇರುವಂತಹ ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಹೋದಾಗ ಯಾರ ಭವಿಷ್ಯ? ಯಾರಿಗೆ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಸಿಗಬಹುದು, ಯಾರಿಗೆ ಇಲ್ಲಿ ಸಿಹಿ ಸಿಗಬಹುದು, ಯಾರಿಗೆ ಕಹಿ ಸಿಗಬಹುದು? ಸಿಕ್ಕರೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ, ಅಲ್ಲಿರುವಂತ ಎಲ್ಲಾ ಸಂಘಟನೆಗಳಿಗೆ ಒಂದಿಷ್ಟು ಕೊಡಬೇಕು, ಇಲ್ಲ ಅಂತಂದ್ರೆ ಯಾವುದಕ್ಕೂ ಕೊಡಬಾರದು. ಆದರೆ RSS ಮೊದಲನೇದಾಗಿ 100 ವರ್ಷಗಳ ಸಂಭ್ರಮದಲ್ಲಿ ಇದೆ. ಆ ಸಂಭ್ರಮದ ಸಂದರ್ಭದಲ್ಲೇ ಪ್ರಿಯಾಂಕ್ ಖರ್ಗೆ ಹೇಳಿದಂತ ಒಂದು ಮಾತು ಇಡೀ ದೇಶಾದ್ಯಂತ ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗ್ಬಿಡ್ತು. ಯಾಕ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಅಂತಂದ್ರೆ ಯಾಕೆ ಆಗಿ ಬರ್ತಾ ಇಲ್ಲ? ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳು ಇದೀಗ ಉದ್ಭವ ಆಗುವಂತ ಕೆಲಸ ಆಗ್ತಾ ಇದೆ. ನೋಡಿ, ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕಾಗಿ RSS ಹೈಕೋರ್ಟ್ ಮೊರೆ ಹೋಗ್ಬಿಟ್ಟಿದೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಇಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆ ಏನಿದೆಯಲ್ಲ, ಮಧ್ಯಾಹ್ನ 2:30ಕ್ಕೆ ನಿಗದಿ ಆಗಿರುವಂತ ಅರ್ಜಿ ವಿಚಾರಣೆ. ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ ಗಮನಿಸ್ತಾ ಇದ್ದೀವಿ ನಾವು. ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕಾಗಿ RSS ಹೈಕೋರ್ಟ್ ಮೊರೆ ಹೋಗಿಬಿಟ್ಟಿದ್ದಾರೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಅರ್ಜಿಯ ಭವಿಷ್ಯದಲ್ಲಿ ಯಾರಿಗೆ ಸಿಹಿ ಸಿಗಬಹುದು ಸ್ವಾಮಿ? ಹಾಗಾದ್ರೆ ನೋಡಿ, ಒಂದಿಷ್ಟು ಸಂಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ, ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕಾಗಿ RSS ಹೈಕೋರ್ಟ್ ಮೊರೆ ಹೋಗಿದೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಇಂದು ಅರ್ಜಿ ವಿಚಾರಣೆ. ಮಧ್ಯಾಹ್ನ 2:30ಕ್ಕೆ ನಿಗದಿ ಆಗಿರುವಂತಹ ಅರ್ಜಿ ವಿಚಾರಣೆ. DC ಕಚೇರಿಯಲ್ಲಿ ಹೊಸ ಅರ್ಜಿ ಸಲ್ಲಿಸಲು ಹೇಳಿದಂತ ಹೈಕೋರ್ಟ್, DC ಕಚೇರಿಯಲ್ಲಿ ಹೊಸ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಹೇಳಿದೆ. ನವೆಂಬರ್ 2ರಂದು ಪಥ ಸಂಚಲನಕ್ಕೆ ಅನುಮತಿ ಕೋರಿರುವಂತಹ RSS ಕುತೂಹಲ ಘಟ್ಟ ತಲುಪಿರುವಂತ ಚಿತ್ತಾಪುರ ಪಥ ಸಂಚಲನ ಕುತೂಹಲವನ್ನ ಕೇಳಿಸ್ಬಿಟ್ಟಿದೆ. ಏನಾಗುತ್ತೋ ಏನ್ ಕತೆನೋ. ಒಂದು ಕಡೆ ಪಥ ಸಂಚಲನ ಆಗುತ್ತೋ ಅಥವಾ ಆಗೋದಿಲ್ವೋ, ಇನ್ನು ಮತ್ತೊಂದು ಕಡೆ ಹೈಕೋರ್ಟ್ನಿಂದ ಯಾವ ನಿರ್ಧಾರ ಬರುತ್ತೋ, ಇವೆಲ್ಲವೂ ಕೂಡ ಒಂದಿಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಅದರಲ್ಲಿ ಸಂಘಟನೆಗಳು ಬಂದು ಸೇರ್ಕೊಂಡಿರುವಂಥದ್ದು. ರಾಜಕೀಯವಾಗಿ ಸಂಘಟನೆಗಳು ಒಂದು ಕಡೆ ಒಂದೊಂದು ಪಕ್ಷಕ್ಕೆ ಲಾಭ ಮಾಡಿಕೊಡ್ತಾ ಇರುವಂಥದ್ದು, ಒಂದೊಂದು ಇಷ್ಟು ಪಕ್ಷಗಳು ಇದೀಗ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ಇದೆಲ್ಲವೂ ಕೂಡ ನೋಡ್ತಾ ಹೋದಾಗ ಎಲ್ಲಿ ಹೋಗ್ತಾ ಇದೆ? ಹಾಗಾದ್ರೆ RSS ಇಷ್ಟರ ಮಟ್ಟಿಗೆ
RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಒಂದು ಕಡೆ ನಿರ್ಲಕ್ಷ್ಯವನ್ನ ವಹಿಸುವಂತ ಕೆಲಸ ಆಗ್ತಾ ಇದೆ ನೋಡಿ. ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರುವಂತದ್ದು ಇದೆ. ಯಾಕೆ RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿ ಸುಮಾರು 100 ವರ್ಷಗಳಾಯ್ತ್ರಿ, 100 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ನಿಮಗೆ ಪಥಸಂಚಲನ ಮಾಡಿದ್ದು ಸಾಕಷ್ಟು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಒಂದಿಷ್ಟು ಯುವಕರು ಒಂದು ಕಡೆ ಒಗ್ಗೂಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಅಂದರೆ ನಾವು ಪಕ್ಷವನ್ನ ಒಂದು ಕಡೆ ಪ್ರಮುಖವಾಗಿ ಬಿಜೆಪಿ ಪಕ್ಷಕ್ಕೆ ನೇರವಾಗಿ ಬೆಂಬಲ ಕೊಡುವಂಥ RSS ಪಾರ್ಟಿ ನಿಮಗೆ ಏನಾದರೂ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯಾ? ಯಾಕೆ ನಿಮಗೆ ಬೇರೆ ಬೇರೆ ಸಂಘಟನೆಗಳು ನಿಮಗೆ ಎಲ್ಲ ಸಪೋರ್ಟ್ ಕೊಡೋದಿಲ್ವಾ? ಹಾಗಾದರೆ ಇದು ಕೇವಲ ಇಷ್ಟರ ಮಾತ್ರ ಹಿಂಗೆ ನೀವು ಹೈಲೈಟ್ ಮಾಡ್ತಾ ಇದ್ದೀರಾ? ಈ ರೀತಿಯಾಗಿ ಬಿಜೆಪಿ ನಾಯಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಪ್ರಮುಖವಾಗಿ ಒಂದಲ್ಲ ಎರಡಲ್ಲ ರೀ ಸ್ವಾಮಿ, ಇವತ್ತು ಸರಿ ಸುಮಾರು 7 ಅರ್ಜಿಗಳಿದಾವ್ರಿ. ಈಗ RSS ಜೊತೆಗೆ 6 ಸಂಘಟನೆಗಳಿಂದ ಅರ್ಜಿ ಒಂದು ಕಡೆ ಸಲ್ಲಿಕೆ ಆಗಿಬಿಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು ನೋಡಿ. RSS ಜೊತೆಗೆ 6 ಸಂಘಟನೆಗಳು ಒಂದು ಕಡೆ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಒಂದಲ್ಲ ಎರಡಲ್ಲ, ಇದೀಗ 7 ಸಂಘಟನೆಗಳು ಒಂದು ಕಡೆ ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಅವತ್ತಿನ ದಿನಾನೇ ನಮಗೆ ಬೇಕು, ಅವತ್ತಿನ ದಿನಾನೇ ನಾವು ರ್ಯಾಲಿ ಮಾಡ್ತೀವಿ, ಅವತ್ತಿನ ದಿನಾನೇ ನಾವು ಪಥಸಂಚಲನವನ್ನ ಮಾಡ್ತೀವಿ. ಸೊ ನಾವು ಅವತ್ತಿನ ದಿನಾನೇ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಆಗಿರ್ಬೋದು, ದಲಿತ್ ಪ್ಯಾಂಥರ್ ಆಗಿರ್ಬೋದು, ಮತ್ತೊಂದು ಕಡೆ ಕುರುಬ ಸಮುದಾಯ ಆಗಿರ್ಬೋದು, ಮತ್ತೊಂದು ಕಡೆ ST ಮೀಸಲಾತಿ ಹೋರಾಟಕ್ಕೆ ಸಮಿತಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಆಗಿರ್ಬೋದು, ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಆಗಿರ್ಬೋದು, ಛಲವಾದಿ ಮಹಾಸಭಾ ಆಗಿರ್ಬೋದು, RSS ಸೇರಿ ಒಟ್ಟು 7 ಸಂಘಟನೆಗಳಿಂದ ಅರ್ಜಿ ಹಾಕಲಾಗಿದೆ. ಸೊ ಈ ಅರ್ಜಿ ಇದೆಯಲ್ಲ, ಎಲ್ಲರ ಚಿತ್ತ ಹಿಂಗಾಗೋಗ್ಬಿಟ್ಟಿದೆ ಕಲಬುರಗಿ ಹೈಕೋರ್ಟ್ ಹತ್ತ ಇರುವಂಥದ್ದು. ಕಲಬುರಗಿ ಹೈಕೋರ್ಟ್ನಲ್ಲಿ ಏನಾಗುತ್ತೆ ರೀ ಹಾಗಾದ್ರೆ? ಕಲಬುರಗಿ ಹೈಕೋರ್ಟ್ನಿಂದ ಏನೆಲ್ಲ ಬೆಳವಣಿಗೆ ಬರಬಹುದು? ಯಾರಿಗೆ ಇಲ್ಲಿ ಅರ್ಜಿ ಒಂದು ಕಡೆ ಎಲ್ಲರಿಗೂ ಕೂಡ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ, ಯಾಕಂದರೆ ಅಷ್ಟೊಂದು ಪೊಲೀಸ್ ನಿಯೋಜನೆ ಮಾಡಬೇಕಾಗುತ್ತೆ, ಅಹಿತಕರ ಘಟನೆಗಳು ಆಗುತ್ತೆ, ರ್ಯಾಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರಸ್ತೆಯಿಂದ ಇವ್ರು ಹೋಗ್ತಾ ಇದ್ರೆ ಈ ರಸ್ತೆಯಿಂದ ಒಂದು ಕಡೆ ಏನಾದರೂ ಕೂಡ ಆಗಬಹುದು, ಕಲ್ಲು ತೂರಾಟ ಆಗಬಹುದು, ಏನಾದರೂ ಒಂದಿಷ್ಟು ಬೆಳವಣಿಗೆ ಆಗಬಹುದು. ಅದಕ್ಕೋಸ್ಕರ ಒಂದೊಂದು ದಿನಕ್ಕೆ ಒಂದೊಂದು ಸಮಯವನ್ನು ನಿಗದಿ ಮಾಡಬೇಕು ಅಂತ ಮೊದಲೇ ಬಾರಿಗೆ, ಯಾಕೆಂದ್ರೆ ಭೀಮ್ ಆರ್ಮಿ ವರ್ಸಸ್ RSS ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತಾಡ್ಕೊಳ್ತಾ ಇದ್ರಲ್ಲ, ಆ ಭಾಗದಲ್ಲಿ ಕೇಳಿ ಬರ್ತಾ ಇತ್ತಲ್ಲ ಈಗ. ಯಾಕಂದ್ರೆ ಅವತ್ತಿನ ದಿನಾನೇ RSS ಮತ್ತೊಂದು ಕಡೆ ಭೀಮ್ ಆರ್ಮಿ ರ್ಯಾಲಿ ಮಾಡ್ತಾ ಇದೆ ಅಂತ ಒಂದಿಷ್ಟು ಮೊದಲನೇದಾಗಿ ಬಂದಿತ್ತು. ಅದಾದ ನಂತರ ಈಗ 7 ಅರ್ಜಿಗಳು ಒಂದು ಕಡೆ ಬಂದಿದೆ. ರೈತ ಸೇನೆ ಆಗಿರ್ಬೋದು, ದಲಿತ ಸಮುದಾಯಗಳಾಗಿರ್ಬೋದು, ಛಲವಾದಿ ಮಹಾಸಭಾ ಆಗಿರ್ಬೋದು, ಬಹಳಷ್ಟು ಸಂಘಟನೆಗಳು ಅಂದ್ರೆ ಒಗ್ಗೂಡಿಕೊಂಡು ಇದೀಗ ನಮಗೂ ಕೂಡ ರ್ಯಾಲಿ ಮಾಡ್ತಾ ಇದ್ದೀವಿ, ನಮ್ಮ ಸಂಘಟನೆಯಿಂದ ಕೂಡ ನಾವು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ, ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆ 7 ಅರ್ಜಿಗಳು ಬಗ್ಗೆಯೂ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ತೀರ್ಪನ್ನು ಬರ್ಬೋದು? ನ್ಯಾಯಾಧೀಶರು ಅಂತಿರ್ತಾರೆ, ಏನಪ್ಪಾ ಇದು ಹಿಂಗಾಗೋಗ್ಬಿಡ್ತಲ್ಲ ಇದು ಕಲಬುರಗಿಯಲ್ಲಿ, ಪ್ರಮುಖವಾಗಿ ಚಿತ್ತಾಪುರದಲ್ಲೇ. ಯಾಕೆ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ರು, ಈ ಹಿಂದೆವೂ ಕೂಡ ಸಾಕಷ್ಟು ಜನ ಮಾತಾಡ್ಕೊಳ್ತಾ ಇದ್ರು, ನೀವು ಅಲ್ಲ, ನಿಮ್ಮಪ್ಪ ಬಂದರು, ನಿಮ್ಮ ತಾತ ಬಂದರು, ಮುತ್ತಾತ ಬಂದರು, ಯಾರಿಂದಲೂ ಕೂಡ RSS ಬ್ಯಾನ್ ಮಾಡೋಕೆ ಆಗೋದಿಲ್ಲ ಸ್ವಾಮಿ. ಜವಾಹರ್ಲಾಲ್ ನೆಹರು ಅವ್ರ ಕಡೆಯಿಂದ, ಇಂದಿರಾ ಗಾಂಧಿ ಅವ್ರ ಕಡೆಯಿಂದನೇ ಒಂದು ಕಡೆ RSS ಬ್ಯಾನ್ ಮಾಡೋಕ್ಕಾಗಲಿಲ್ಲ, ನಿಮ್ಮ ಕಡೆಯಿಂದ ಬ್ಯಾನ್ ಮಾಡೋಕ್ಕಾಗುತ್ತಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿ ನಾಯಕರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರು, ನೇರವಾಗಿ ಹೇಳ್ತಾ ಇದ್ರು. ಆದರೆ ಇದೀಗ 7 ಅರ್ಜಿಗಳು ಸಲ್ಲಿಕೆ ಆಗಿದೆಲ್ಲ ಸ್ವಾಮಿ, ಆ 7 ಅರ್ಜಿಗಳ ಸಲ್ಲಿಕೆ ಯಾವ ರೀತಿಯಾಗಿ ನಡೀಬಹುದು? ಹಾಗಾದ್ರೆ ಎಲ್ಲರ ಚಿತ್ತ ಹೈಕೋರ್ಟ್ ಹತ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ಈ ಪ್ರಶ್ನೆಗಳನ್ನ ಕೇಳಿದ್ರು, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆವು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಬಿಜೆಪಿಯು ಕೂಡ ಒಂದಿಷ್ಟು ಉತ್ತರವನ್ನು ಕೊಡುವಂತ ಕೆಲಸವೂ ಕೂಡ ಆಯಿತು. ಇವತ್ತು ಬಹಳಷ್ಟು ಬೆಳವಣಿಗೆ ಇದೆ. ಯಾಕೆ ಅಂತಂದ್ರೆ 2:30 ಮಧ್ಯಾಹ್ನ 2:30ವರೆಗೆ ಈ ಹೆಂಗೆ ಅಂದರೆ ಹೈಪ್ ಆಗಿ ಹೋಗ್ಬಿಟ್ಟಿದೆ, ಫುಲ್ ಹೀಟಲ್ಲಿದೆ. ಚಿತ್ತಾಪುರದ ಭವಿಷ್ಯ ಏನಾಗಬಹುದು,